ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ದಿನಾಂಕ 14/5/2026 ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಸಿಕ್ಕ ಪಾದಯಾತ್ರೆಯ ಪ್ರಯುಕ್ತವಾಗಿ ರೈತರ ಮನಸ್ಸಲ್ಲಿ ಸಂಭ್ರಮವೋ ಸಂಭ್ರಮ. ವಾರ್ತೆ ವಿವರ. ದಿನಾಂಕ 28/4/2026 ನಡೆದ 2 ದಿನಗಳ ಪಾದಯಾತ್ರೆಯ ಫಲವಾಗಿ ಸಿಕ್ಕ ಜಯದ ಪ್ರಯುಕ್ತವಾಗಿ ರೈತರು ತಾವು ಸಾగు ಮಾಡುವ ಭೂಮಿಯಲ್ಲಿ ತಮಗೆ ಹಕ್ಕುಪತ್ರ ವಿತರಣೆ ಮಾಡುವುದಾಗಿ ಭರವಸೆ ಕೊಟ್ಟಂತಹ ಜಿಲ್ಲಾಧಿಕಾರಿಗಳ ಹೇಳಿಕೆಗೆ ಪ್ರೋತ್ಸಾಹ ಅಭಿನಂದನೆಗಳು ಸಲ್ಲಿಸುವುದರ ಮೂಲಕ ಸಂಭ್ರಮವನ್ನು ವ್ಯಕ್ತಪಡಿಸುವುದರು. ಇಷ್ಟೇ ಅಲ್ಲದೆ ಹಕ್ಕುಪತ್ರವೂ ಸಹ ಕೊಡುವುದಾಗಿ ಆದೇಶವೂ ಸಹ ಹೊರಡಿಸಿದ್ದಾರೆ ಎಂದು ಸಂಭ್ರಮವನ್ನು ವ್ಯಕ್ತಪಡಿಸಿದರು. ತಾವು ಉಳುಮೆ ಮಾಡುವ ಜಮೀನುಗಳಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಯ ಘೋಷಣೆಗಳನ್ನು ಕೂಗುತ್ತಾ ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದು ಕೂಗಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷರಾದ ವಿ.ಎಸ್. ಶಿವಶಂಕರ್ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ವಿ. ಮಾರುತಿ ಸಿರುಗುಪ್ಪ ಇವರು ಮಾತನಾಡಿದ್ದು ಹೀಗೆ: ಬಡವರಿಗೆ ಸಿಗಬೇಕಾದಂತಹ ಭೂಮಿಯನ್ನು ಭೂಗಳ್ಳರು ಕಬಳಿಸಿ ತಮ್ಮ ಹೆಸರಿಗೆ ಮತ್ತು ತಮ್ಮ ಕುಟುಂಬದವರ ಹೆಸರಿಗೆ ತಾಲೂಕು ಉಪನೋಂದಣಿ ಅಧಿಕಾರಿಗಳ ಜೊತೆ ಶಾಮೀಲರಾಗಿ ಈ ಭೂಮಿಯನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದರು ಎಂದು ವಿವರಿಸುವುದರ ಮೂಲಕ ಭೂಗಳ್ಳರಿಂದ ಭೂಮಿಯನ್ನು ಮತ್ತೆ ಪಾದಯಾತ್ರೆಯ ಹೋರಾಟದ ಮೂಲಕ ಮರಳಿ ಭೂಮಿಯನ್ನು ಪಡೆದಿದ್ದೇವೆ ಎಂದು ಸಂಭ್ರಮವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಎಂ. ದುರ್ಗಪ್ಪ ಹಾಗೂ ಈ ಒಂದು ಸಂಘಟನೆಯ ರೈತ ಮಿತ್ರರಾದ ಜಿ. ತಿರುಮಲ, ಯು. ಹನುಮೇಶ, ಗಡಿಗಿ ವೀರೇಶ, ಗಾಳಪ್ಪ, ಕಾಕೇರ ಬಸಪ್ಪ, ನಾಡಗರ ವೀರೇಶ, ಕಾಕೇರ ಹೋಬಳೇಶ, ಜಿ. ರಾಮಪ್ಪ ಹಾಗೂ ಇನ್ನೂ ಹಲವಾರು ಮಹಿಳಾ ಮುಖಂಡರುಗಳು ಕೂಡ ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸಿ ಸಂತೋಷವನ್ನು ವ್ಯಕ್ತಪಡಿಸುವುದರ ಮೂಲಕ ಸಂಭ್ರಮವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರುಗಳು ಏನೇನು ಮಾತನಾಡಿದ್ದಾರೆ ಎಂದು ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ, ಸಾగు ಮಾಡುವಂತ ರೈತರಿಗೆ ಹಕ್ಕುಪತ್ರ ಕೊಡಲೇಬೇಕು. ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಸ್ವಾಗತ. ಜಿಲ್ಲಾಡಳಿತಕ್ಕೆ ಸ್ವಾಗತ. ಹೋರಾಟವನ್ನು ಯಶಸ್ವಿ ಮಾಡಿದ ಜಿಲ್ಲಾ ಆಡಳಿತಕ್ಕೆ ನಮ್ಮ ಹೋರಾಟವನ್ನು ಯಶಸ್ವಿ ಮಾಡಿದ ಜಿಲ್ಲಾ ಆಡಳಿತಕ್ಕೆ ಬಂದಿರತಕ್ಕಂತ ರೈತ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿವರೆಗೂ ರೈತರು ಸುಮಾರು ವರ್ಷಗಳಿಂದ ಉಳುಮೆ ಮಾಡ್ಕೊಂತ ಬಂದಿರತಕ್ಕಂಥ ರೈತರೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದಾರೆ. ಇದೇ ಭೂಮಿಯಲ್ಲಿ ಸಾగు ಮಾಡ್ತಾ ಇದ್ದಾರೆ. ರೈತರೆಲ್ಲ ಕೂಡ ಸುಮಾರು 3-4 ತಲೆಮಾರುಗಳಿಂದ ಸಾగు ಮಾಡ್ತಕ್ಕಂಥ ರೈತರು ಇವರೇ. ಇವಾಗ ಈ ಜಮೀನುಗಳಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಬೇರೆ ಬೇರೆ ಒಂದು 8-10 ಜನರು ಒಂದು ತಂಡ ಈ ಪಟ್ಟಾದಾರರು ನಾವೇ ಮೂಲ ಪಟ್ಟಾದಾರರು ಅಂತೇಳಿ ಬಂದು ಇದ್ರಾಗ ಸಾగు ಮಾಡ್ತಕ್ಕಂಥ ರೈತರನ್ನ ಒಕ್ಕಲೆಬ್ಸೋದಕ್ಕೆ ನೋಡಿದ್ರು. ಅದನ್ನೆಲ್ಲ ನೋಡಿ ರೈತರೆಲ್ಲ ರುಚಿಗೆದ್ದು ರೈತ ಸಂಘಟನೆ ಮುಖಾಂತರ ಬಂದು ರೈತ ಸಂಘಟನೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗಿ ಪಾದಯಾತ್ರೆ ಮಾಡಿ ಹಲವಾರು ಸಲ ಮನವಿ ಪತ್ರ ಕೊಟ್ಟ ನಂತರ ಜಿಲ್ಲಾಡಳಿತ ನಮ್ಮ ರೈತ ಸಂಘದ ಒಂದು ಮನವಿ ಪತ್ರಕ್ಕೆ ಸ್ಪಂದನೆ ಕೊಟ್ಟು ಇವತ್ತೇನು ಅಪರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದ್ದಾರೆ. ಅದರಲ್ಲಿ ಯಾರು ಸಾగు ಮಾಡ್ತಕ್ಕಂಥ ರೈತರು ಅದ್ರಾಗ ಯಾರು ಮೂಲ ಪಟ್ಟಾದಾರ ಎಂಬುದೆಲ್ಲ ಪರಿಶೀಲನೆ ಮಾಡಿ ಇವತ್ತು ಯಾರು ಮೂಲ ಪಟ್ಟಾದಾರದಾರೆ ಇವತ್ತು ಅವರು ಜೀವಂತವಾಗಿ ಇರುವುದಿಲ್ಲ ಅಂತಂದೇಳಿ
ಆ ಜಮೀನನ್ನು ಮೂಲ ಪಟ್ಟದಾರ ಹೆಸರು ತೆಗೆದು ಕರ್ನಾಟಕ ಸರ್ಕಾರ ಮಾಡ್ಬೇಕಂತಂದೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ಯಾರ. ಅವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸರ್, 28ನೇ ತಾರೀಕು ಸಿರುಗುಪ್ಪದಿಂದ ಜಿಲ್ಲಾ ಕಚೇರಿ ಬಳ್ಳಾರಿಯವರೆಗೆ ಏನು ನೀವು ರೈತ ಸಂಘದಿಂದ ಪಾದಯಾತ್ರೆ ಹೊಂಟಿದ್ರಲ್ಲ, ಈಗ ಅಲ್ಲಿ DC ಅವರು ತಮಗೆ ಯಾವ ರೀತಿಯಾದಂಥ ಸಲಹೆ ಮತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ? ಸಿರುಗುಪ್ಪ 29 ಮತ್ತು 28ನೇ ತಾರೀಕು 2 ದಿನಗಳ ಕಾಲ ಸಿರುಗುಪ್ಪದಿಂದ ಬಳ್ಳಾರಿಗೆ ರೈತರು 64 ಹಳೆಕೋಟೆ ಮತ್ತು ಇತರ ಗ್ರಾಮಗಳ ರೈತರೆಲ್ಲ ಸೇರ್ಕೊಂಡು ಒಂದು ಪಾದಯಾತ್ರೆಯನ್ನು ಮಾಡಿದ್ವಿ. ನೋಡು, ಅದಕ್ಕಿಂತ ಹಿಂದೆ ಕೂಡ ಜಿಲ್ಲಾಧಿಕಾರಿಗಳು ಕಚೇರಿಗೆ ಒಂದು ಪ್ರತಿಭಟನೆ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದೆ. ಅಂದರೆ ಸತತವಾಗಿ ನಾವು 2-3 ವರ್ಷಗಳಿಂದ ಈ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ನೋಡಿ, ಈ ಚಳವಳಿಗಳನ್ನು ಮಾಡುವ ಉದ್ದೇಶ ಏನಂತಂದರೆ, ಈ 64 ಹಳೆಕೋಟೆ ಮತ್ತು ಇತರ 5 ಗ್ರಾಮಗಳ ರೈತರ ಭೂಗಳ್ಳತನ ಏನಾಗಿದೆ, ಭೂಮಿಯನ್ನು ಅಕ್ರಮ ಏನು ನಡೆದಿದೆ, ಆ ಭೂಮಿಯನ್ನು ಸರ್ಕಾರ ಗಂಭೀರವಾಗಿ ತಗೊಳ್ಬೇಕು ಜಿಲ್ಲಾಡಳಿತ ಅನ್ನೋದನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ನೋಡಿ, ಇಲ್ಲಿರ್ತಕ್ಕಂಥ ಭೂಮಿ ಏನು ಸಾಗುವಳಿ ಮಾಡ್ತಕ್ಕಂಥವ್ರು ಏನಿದ್ದಾರೆ, ಪರಿಶಿಷ್ಟ ಪಂಗಡದಂಥವ್ರು ಬಹುತೇಕ 90% ಪರಿಶಿಷ್ಟ ಪಂಗಡದ ಜನ ಇದ್ದಾರೆ. ನೋಡಿ, ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇರ್ತಕ್ಕಂಥ ಜನಗಳು ವಾಸ ಮಾಡ್ತಕ್ಕಂಥದ್ದು ಇರಲಿ, ಸಾಗುವಳಿ ಮಾಡ್ತಕ್ಕಂಥದ್ದು ಇರಲಿ, ಯಾವುದೇ ಕಾರಣಕ್ಕೆ ಬಿಡಿಸಬಾರ್ದು, ಅವರನ್ನು ಒಕ್ಕಲೆಬ್ಬಿಸಬಾರ್ದು ಅಂತವನ್ನ ಸ್ಪಷ್ಟವಾದಂಥ ಸುಪ್ರೀಂ ಕೋರ್ಟ್ ಆದೇಶವನ್ನು ನೋಡಿ. ಇದೆಲ್ಲಾದರೂ ಕೂಡ ಸುಮಾರು ವರ್ಷಗಳಿಂದ 2 ತಲೆಮಾರುಗಳಿಂದ ಸಾಗುವಳಿ ಮಾಡ್ತಕ್ಕಂಥ ಜನರಿಗೆ ಇವತ್ತು ಪಟ್ಟ ಕೊಟ್ಟಿಲ್ಲ. ಈ ಉದ್ದೇಶಕ್ಕಾಗೇ ಸಿರುಗುಪ್ಪದಿಂದ ನಾವು ಪಾದಯಾತ್ರೆ ಮಾಡಿದ್ದೀವಿ, ಪ್ರತಿಭಟನೆಗಳು ಮಾಡಿದ್ದೀವಿ, ಧರಣಿ ಮಾಡಿದ್ದೀವಿ. ಎಲ್ಲ ಮಾಡಿದ ಮುಖಾಂತರ ಜಿಲ್ಲಾಧಿಕಾರಿಗಳು ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಾರೆ. ನೋಡಿ, ಅಪಾರ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಜುಬೇದರ್ ಇವತ್ತು ಗಟ್ಟಿ ನಿರ್ಧಾರ ತಗೊಂಡು ಈ ಜನಗಳು, ಈ ಭೂಮಿ ಏನಿದೆಯಲ್ಲ, ಈ ಭೂಮಿ ಮಾಲೀಕರು ಇವರಲ್ಲ, ಇದು ಗೈರು ಮುಂಜೂರಾತಿ ಆಗಿರ್ತಕ್ಕಂಥ ಪಟ್ಟ, ಇವತ್ತೇನು ಮದ್ರಾಸ್ ಭೂಮಿ ಆಗಿರುವುದರಿಂದ ಇದು ಪಟ್ಟಾದಾರ ಇಲ್ಲ. ಈಗೇನು 2ನೇ ಬಾರಿ ಸುಮಾರು 5 ವರ್ಷಗಳಿಂದ ಏನು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿರ್ತಕ್ಕಂಥದ್ದು ತಪ್ಪು ಅಂತೇಳಿ ಈ ಹಿಂದೆ ತಹಸೀಲ್ದಾರರು AC ಅವರು ಶಿಫಾರಸು ಮಾಡಿದ್ದಾರೆ. ಹಂಗಾದ್ರೆ ಈ ಭೂಮಿಯನ್ನು ಅಕ್ರಮ ನಡೆದಿದೆ ಅಂತ ಸಾಬೀತಾದ ಮೇಲೆ ಜಿಲ್ಲಾಧಿಕಾರಿಗಳು ಈ ಒಂದು ನೋಂದಾವಣೆಯನ್ನು ರದ್ದುಪಡಿಸಿ ಇವತ್ತು ಸರ್ಕಾರ ಭೂಮಿ ಅಂತೇಳಿ ಏನು ಆದೇಶನ ಮಾಡಿದ್ದಾರೆ. ನಾವು ಮೊಟ್ಟ ಮೊದಲಾಗಿ ADC ಜುಬೇದರ್ ಮತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಮೊಟ್ಟ ಮೊದಲಾಗಿ ಸಿರುಗುಪ್ಪ ತಾಲೂಕು ಸಮಿತಿ ಅವರ ಸಂಪೂರ್ಣವಾಗಿ ನಾವು ಸ್ವಾಗತವನ್ನು ಮಾಡ್ತೇವೆ. ಸರ್, ಈಗ ಸ್ವಾಗತ ಮಾಡಿದ್ದು ಓಕೆ, ಬಟ್ ಆದರೆ ನಿಮ್ಗೆ ಹೋದ್ಮೇಲೆ ಈಗ ನಿಮ್ಗೆ ಏನಾದರೂ ನೋಟಿಸ್ ಜಾರಿ ಮಾಡಿದಾರಾ ಅಥವಾ ಏನಾದರೂ ಆದೇಶ ಕಾಪಿ ಏನಾದರೂ ಕೊಟ್ಟಿದ್ದಾರಾ? ಈಗಾಗಲೇ ನಮಗೆ ಒಂದು ಆದೇಶ ಕಾಪಿ ಕೊಟ್ಟಿದ್ದಾರೆ. ಈ ಭೂಮಿಯನ್ನು ಯಾರು ಅಕ್ರಮ ನೋಂದಣಿ ಮಾಡಿದ್ದಾರೆ ಈ ಭೂಮಿಯನ್ನು ರದ್ದುಪಡಿಸಿ ಸರ್ಕಾರವನ್ನು ಸ್ವಾಧೀನಕ್ಕೆ ತಗೊಂಡಿದ್ದಾರೆ. ಈ ಸರ್ಕಾರ ಸ್ವಾಧೀನ ತಗೊಂಡಿರೋದರಿಂದ ನಾವು ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾರು ಆ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾರೆ, ಆ ಸಾಗುವಳಿ ಮಾಡಿರ್ತಕ್ಕಂಥವ್ರೆಲ್ಲರೂ ಕೂಡ ಫಾರಂ ನಂಬರ್ 1 ಹಾಕಿ ನಾವು ಅವರೆಲ್ಲರೂ ಕೂಡ ಪಟ್ಟ ಕೊಡಬೇಕು ಅನ್ನೋಂಥ ರೀತಿಯಲ್ಲಿ ಕೂಡ ನಾವು ಜಿಲ್ಲಾಧಿಕಾರಿಗೆ ಹೇಳಿದ್ದೀವಿ. ಆ ಒಂದು ಭಾಗವಾಗಿ ಇವತ್ತು ಆ ಸರ್ಕಾರ ಅಂತ ಮಾಡಿರ್ತಕ್ಕಂಥದ್ದು ನಮ್ಮ ಭಾಳ ದೊಡ್ಡ ಹೆಮ್ಮೆ ವಿಷಯ. ಇವತ್ತು ಇದು ಒಂದು ದೊಡ್ಡ ನಮ್ಮ ರೈತ ಸಂಘಕ್ಕೆ ಸಿಕ್ಕಿರ್ತಕ್ಕಂಥ ಜಯ. ಈಗ ಒಟ್ಟಾರೆಯಾಗಿ ಈಗ ಈ ಭೂಮಿಯಲ್ಲಿ ನೀವೇನೋ ಇವತ್ತು ನೀವು ಒಂದು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಜೊತೆಗೆ ಈಗ ಈ ಭೂಮಿಯಲ್ಲಿ ಎಷ್ಟು ಜನ ರೈತರಿದ್ದಾರೆ? 80ಕ್ಕೆ ಹೆಚ್ಚು ಕುಟುಂಬ. ನಮ್ಮ ಇದ್ರ ಪ್ರಕಾರ ಬರೀ 64 ಹಳೆಕೋಟೆಯಲ್ಲಿ ಕೂಡ ಇವತ್ತು 80ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಇದರ ಭೂ ಜಮೀನಲ್ಲಿ ಕೆಲಸ ಮಾಡ್ತವೆ. ದೇವಲಾಪುರದಲ್ಲಿ ಇದ್ದಾವೆ, ಇವತ್ತು 42ಕ್ಕೆ ಸಿರಿಗೇರಿಯಲ್ಲಿದೆ. ಆ ರೀತಿ ಹಲವಾರು ಕಡೆ ಇವತ್ತು ಈ ರೀತಿ ರೈತರು ಭೂಮಿ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ಇದ್ದಾರೆ. ಅದು ವಿಶೇಷವಾಗಿ 64 ಹಳೆಕೋಟೆಯಲ್ಲಿ ಕೂಡ 80ಕ್ಕೂ ಹೆಚ್ಚು ಜನ ಇವತ್ತು ಸಾಗುವಳಿ ಮಾಡ್ತಾರೆ. ಎಷ್ಟು ಎಕರೆ ಅವರಿಗೆ ರೈತರಿಗೆ ಫಲಾನುಭವಿಗಳಿಗೆ ಸಿಗ್ಲಿಕ್ಕೆ ಸಾಧ್ಯವಾಗಿದೆ? ಈಗ ನಾವು ಸರ್ಕಾರದ ನಿಯಮಾವಳಿ ಪ್ರಕಾರ 4 ಎಕರೆ ಒಳಗೆ 2 ಎಕರೆ ಮೇಲೆ ಕೊಡಬೇಕು ಅಂತ ನಿಯಮಾವಳಿ ಇದೆ. ಆ ನಿಯಮಾವಳಿ ಪ್ರಕಾರ ಸರ್ಕಾರ ಕೊಡಬೇಕು ಅಂತೇಳಿ ಸರ್ಕಾರವನ್ನು ವಿನಂತಿ ಮಾಡ್ತೇವೆ. ಥ್ಯಾಂಕ್ ಯು. KJ ನ್ಯೂಸ್ ಇಂಡಿಯಾ ವಾಹಿನಿ, ವರದಿಗಾರರು ವಿ ಗುರುಸ್ವಾಮಿ, ಸಿರುಗುಪ್ಪ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್